ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಟೆಕ್ ಎಕ್ಸಾಮ್ಸ್. ಟೆಕ್ ಎಕ್ಸಾಮ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅನಾಲಜಿ ಅಥವಾ ಸಾದೃಶ್ಯ ಅಂತ ಏನು ಹೇಳ್ತೀವಿ ಆ ಥರ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಬನ್ನಿ, ಕ್ವಶನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಹೀಗಂದ್ರೆ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್, ಫಸ್ಟ್ ಒಂದು ಸೆಟ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ. ಆ ನಂಬರ್ಸ್ನ ನೋಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಬರುತ್ತೆ ನಂಬರ್ಸ್ ಅಂತ ಹೇಳಬೇಕು. ಅಂದರೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಈ ಕಡೆ ಮೇಲ್ಗಡೆನೆ ಸೆಪ್ರೇಟ್ ಆಗಿ ಬರೀತೀನಿ ನಾನು ಇವಾಗ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ 11 ಅಂತ ಕೊಟ್ಟಿದ್ರು, ಮತ್ತೆ 121 ಅಂತ ಕೊಟ್ಟರು ಅಂತ ಅನ್ಕೊಳ್ಳೋಣ. ಅದೇ ರೀತಿ 13 ಇದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ನಮಗೆ ಗೊತ್ತು 11 ಮತ್ತೆ 121 ಅಂದ್ರೆ 11 ಸ್ಕ್ವೇರ್ ಮಾಡಿದ್ರೆ 121 ಬರುತ್ತೆ ಅಂತ ನಮಗೆ ಗೊತ್ತು ಅಲ್ವಾ, ರಿಲೇಶನ್ಶಿಪ್. ಅದೇ ರೀತಿ 13 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 169. ಆವಾಗ 169 ನಮ್ಮ ಆನ್ಸರ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಇದನ್ನ ಅನಾಲಜಿ ಅಂತ ಹೇಳ್ತೀವಿ. ಇದೇ ರೀತಿ ನಾವು ಅರ್ಥ ಮಾಡಿಕೊಂಡು ಟ್ರೈ ಮಾಡೋಣ. ಬನ್ನಿ, ಇವಾಗ ಈ ಕ್ವಶನ್ಸ್ನ ಅಬ್ಸರ್ವ್ ಮಾಡಿದ್ರೆ, ಈ ಕ್ವಶನ್ ಎಸ್ಪೆಷಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದು ಅಡಿಷನ್ ಸಬ್ಟ್ರಾಕ್ಷನ್ ಡೈರೆಕ್ಟ್ ಆಗಿ ಅಥವಾ ಸ್ಕ್ವೇರ್ಸ್ ಕ್ಯೂಬ್ಸ್ ಇದು ಕೂಡ ಕಾಣ್ತಾ ಇಲ್ಲ, ಅಥವಾ ಡಿವಿಷನ್ ಕೂಡ ಕಾಣ್ತಾ ಇಲ್ಲ. ಸೊ ಹಾಗಾಗಿ ನಾವು ಇದನ್ನ ಸ್ವಲ್ಪ ಬ್ರೇಕ್ ಮಾಡ್ಕೊಳ್ಳೋಣ. ಹೇಗೆ ಬ್ರೇಕ್ ಅಂದ್ರೆ, ಫಸ್ಟ್ ನಂಬರ್ನ ಬಡ್ಕೊಳ್ಳೋಣ, 583 ಅಂತ ಬರ್ಕೊಂಡ ಮೇಲೆ ಈ ಡಿಜಿಟ್ಸ್ನ ತಗೊಳ್ಳೋಣ ಒಂದೊಂದೇ. 5 + 8 + 3 ಅಂತ ಮಾಡ್ಕೊಳ್ಳೋಣ. 5 + ಎಷ್ಟು 13, 13 + 3 16 ಆಯಿತು ಅಲ್ವಾ. ನೆಕ್ಸ್ಟ್ ನಂಬರ್ ಏನು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ 293 ಅಂತ ಕೊಟ್ಟಿದ್ದಾರೆ. ಸೊ 2 + 9 + 3 ಬರ್ಕೋಣ. 2 + 9 11, 11 + 3 14. ಸೊ ಏನಾಯ್ತು ಇಲ್ಲಿ, ಫಸ್ಟ್ 16 ನಂಬರ್ಸ್ ಇದ್ದಿದ್ದು 14 ಆಯಿತು, ಅಂದ್ರೆ 16 - 2 ಆಯಿತು. 2 ಕಡಿಮೆ ಆಗ್ತಾ ಇದೆ ಇಲ್ಲಿ. ನಾವು ಡಿಜಿಟ್ಸ್ನ ಆ್ಯಡ್ ಮಾಡಿದ್ಮೇಲೆ 2 ಕಡಿಮೆ ಆಗ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ 488 ಕೊಟ್ಟಿದ್ದಾರೆ. ಇದನ್ನ ಕಂಡುಹಿಡಿಬೇಕು ನಾವು. ಸೊ 4 + 8 + 8, 4 + 8 12, 12 + 8 20 ಆಗುತ್ತೆ. 20 - 2 ಮಾಡಿದ್ರೆ ಏನಾಗುತ್ತೆ ನೋಡಿ. 20 - 2 ಮಾಡಿದ್ರೆ ಎಷ್ಟು ಬರಬೇಕು ನಮಗೆ, ಇಲ್ಲಿ 18 ಬರಬೇಕು. ಸೊ ನಾವು 18 ಬರೋ ಅಂತ ನಂಬರ್ನ ನೋಡಬೇಕು. 18 ಬಂದರೆ ಆ್ಯಡ್ ಮಾಡಿದಾಗ 18 ಬಂದರೆ ನಮಗೆ ಕರೆಕ್ಟ್ ಆನ್ಸರ್. ಇದನ್ನ ನೋಡೋಣ ಬನ್ನಿ. 2 + 9 + 1, 2 + 9 11, 11 + 1 ಏನಾಗುತ್ತೆ 12. ಅದೇ ರೀತಿ 3 + 7 + 8, 3 + 7 10, 10 + 8 18, 18 ಆಗುತ್ತೆ. ನಮಗೆ ಬೇಕಾಗಿರೋದೇನು ಆ್ಯಡ್ ಮಾಡಿದ್ರೆ 18, ಇಲ್ಲಿ ಸಿಗ್ತಾ 18. ಸೊ ನಮ್ಮ ಇದು ಸರಿಯಾದ ಉತ್ತರ. ಆಪ್ಷನ್ 2 ಸರಿಯಾದ ಉತ್ತರ, 18 ಅಂತ. ಓಕೆ, 378 ಸರಿಯಾದ ಉತ್ತರ. ಬನ್ನಿ ನೆಕ್ಸ್ಟ್ ಅಬ್ಸರ್ವ್ ಮಾಡೋಣ. ಈ ಕ್ವಶನ್ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಗೊತ್ತಾಗ್ತಾ ಇದೆ 120, 145, 196 ಸ್ವಲ್ಪ ಏನೋ ನೆನಪು ಬಂದಂಗೆ ಆಗ್ತಿದೆ. 120, 145 ಏನೋ ನಂಬರ್ಸ್ ಕೇಳಿದನಲ್ಲ ಈ ನಂಬರು. ಇದೇನು ಅಂದರೆ ವರ್ಗಗಳ ಸಂಖ್ಯೆಗಳು ಅಂತೀವಿ, ವರ್ಗಗಳು ಅಂತೀವಿ, ಸ್ಕ್ವೇರ್ ನಂಬರ್ಸ್ ಅಂತೀವಿ. ನೆನಪಿದೆಯಾ? 11 ಸ್ಕ್ವೇರ್ ಅಂದ್ರೆ ಏನರ್ಥ 121, 12 ಸ್ಕ್ವೇರ್ ಅಂದ್ರೆ ಏನು 145, 13 ಸ್ಕ್ವೇರ್ ಅಂದ್ರೆ ಏನು 169, 14 ಸ್ಕ್ವೇರ್ ಅಂದ್ರೆ ಏನು, ಸಾರಿ 12 ಸ್ಕ್ವೇರ್ ಅಂದ್ರೆ 144. ಓಕೆ, 13 ಸ್ಕ್ವೇರ್ ಅಂದ್ರೆ 169, 14 ಸ್ಕ್ವೇರ್ ಅಂದ್ರೆ 196, 15 ಸ್ಕ್ವೇರ್ ಅಂದ್ರೆ 225. ಇದು ನಮಗೆ ಫ್ಲಾಶ್ ಆಗಬೇಕು. ನಂಬರ್ ನೋಡಿದ ತಕ್ಷಣ ನಮಗೆ ಹೊಳಿಬೇಕು ತಲೆಗೆ. ಓ, ಏನಿದು ಈ ನಂಬರ್ ಎಲ್ಲೋ ನೋಡಿದಂಗಿದೆಯಲ್ಲ ಅಂತ ಗೊತ್ತಾಗಬೇಕು. ಏನಕ್ಕೆ ಗೊತ್ತಾಗಬೇಕು, ಯಾವಾಗ ಗೊತ್ತಾಗುತ್ತೆ ನಿಮಗೆ ಆ ಥರ ಆನ್ಸರ್ ಬೇಗ ಗೊತ್ತಾಗುತ್ತೆ? ಯಾವಾಗ ಗೊತ್ತಾಗುತ್ತೆ ಅಂದರೆ, ನಿಮಗೆ ಈ ಸ್ಕ್ವೇರ್ಸ್ ಕ್ಯೂಬ್ಸ್ ಎಲ್ಲ ಗೊತ್ತಿರಬೇಕು. ಈ ಘನಗಳು ಮತ್ತು ವರ್ಗಗಳು ಅಂತ ಏನು ಹೇಳ್ತೀವಿ, ಇದು ನಿಮಗೆ ಗೊತ್ತಿರಬೇಕು. ಸ್ಕ್ವೇರ್ಸ್ ಅಟ್ಲೀಸ್ಟ್ 20 ನಂಬರ್ವರೆಗೂ ನಿಮಗೆ ಸ್ಕ್ವೇರ್ ಗೊತ್ತಿರಬೇಕು ಚೆನ್ನಾಗಿ. ಅದೇ ರೀತಿ ಕ್ಯೂಬ್ಸು ನಿಮಗೆ ಅಟ್ಲೀಸ್ಟ್ 10ವರೆಗೂ ಗೊತ್ತಿರಬೇಕು. ಅವಾಗ ನಿಮಗೆ ಬೇಗ ಆನ್ಸರ್ ಗೊತ್ತಾಗುತ್ತೆ. ಇಲ್ಲಾಂದರೆ ತುಂಬ ಟೈಮ್ ತೊಗೊಳ್ತೀವಿ ಇದನ್ನು ಸಾಲ್ವ್ ಮಾಡೋದು. ಓಕೆ, ಸೊ ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಈಗ 120 ಅಂದ್ರೆ ಏನು, ಹತ್ರ ಇರೋದು 11 ಸ್ಕ್ವೇರ್ಗೆ 121 ಅಲ್ವಾ. ಅಂದರೆ ಏನರ್ಥ, 120 ಹೇಗೆ ಬಂತು ನನಗೆ, 120 ಹೇಗೆ ಬಂತು ಅಂದರೆ ಫಸ್ಟು 11 ಸ್ಕ್ವೇರ್ ಮಾಡಿದ್ವಿ, ಆಮೇಲೆ -1 ಮಾಡಿದ್ವಿ. ಅಂದರೆ 11 ಸ್ಕ್ವೇರ್ ಅಂದರೆ 121, -1 ಮಾಡಿದಾಗ 120 ಬಂತು ನಮಗೆ ಆನ್ಸರ್. ಓಕೆ, ಅದೇ ರೀತಿ ನೆಕ್ಸ್ಟ್ ಏನಿದೆ 145 ಇದೆ. ಇಲ್ಲಿ ಏನಾಗ್ತದೆ 145 ನಿಯರೆಸ್ಟ್ ಯಾವುದು 144 ಅಂದರೆ 12 ಸ್ಕ್ವೇರ್. 12 ಸ್ಕ್ವೇರ್ ಮಾಡಿದ್ವಿ, +1 ಮಾಡಿದ್ವಿ. ಸೊ 12 ಸ್ಕ್ವೇರ್ ಅಂದರೆ 144 ಮತ್ತೆ +1, 145 ಆಯಿತು. ಓಕೆ, ಸೊ ಸೇಮ್ ನೆಕ್ಸ್ಟ್ ಏನಿದೆ 195 ಇದೆ. ಯಾವ ನಂಬರ್ಗೆ ಹತ್ರ ಇದು 196. 196 ಅಂದರೆ 14 ಸ್ಕ್ವೇರ್. ಸೊ 14 ಸ್ಕ್ವೇರ್ ಮಾಡಿ ಒಂದನ್ನ ಮೈನಸ್ ಮಾಡಿದಾಗ, ಸೊ 196 -1 ಮಾಡಿದ್ರೆ 195 ಬರುತ್ತೆ ಆನ್ಸರ್. ಸೊ ಅಬ್ಸರ್ವ್ ಮಾಡಿ, ಫಸ್ಟ್ ಒಂದು ಸ್ಕ್ವೇರ್ ಮಾಡಿ ಮೈನಸ್ ಮಾಡಬೇಕು, ನೆಕ್ಸ್ಟ್ ಪ್ಲಸ್ ಮಾಡಬೇಕು. ಸೊ ಇಲ್ಲಿ ಸ್ಕ್ವೇರ್ ಮಾಡಿ ಮೈನಸ್ ಮಾಡ್ತೀವಿ, ಅಲ್ಲಿಗೆ ನೆಕ್ಸ್ಟ್ ಪ್ಲಸ್ ಮಾಡಬೇಕು. ಸೊ ಪ್ಲಸ್ ಮಾಡಬೇಕಂದ್ರೆ ಏನು 15 ಸ್ಕ್ವೇರ್ +1 ಮಾಡಬೇಕು. 15 ಸ್ಕ್ವೇರ್ ಅಂದ್ರೆ ಎಷ್ಟು
225 ಪ್ಲಸ್ 1 ಮಾಡಿದರೆ 226 ಬರುತ್ತೆ. ಓಕೆ, ಸೊ ನಮ್ಮ ಆನ್ಸರ್ ಏನಾಯ್ತು? ಆಪ್ಷನ್ 3 226. ಬನ್ನಿ ನೆಕ್ಸ್ಟ್ ನೋಡೋಣ. ಈ ನೆಕ್ಸ್ಟ್ ಕ್ವಶನ್ ಅಲ್ಲಿ 8 ಇದೆ, ಸಡನ್ ಆಗಿ ದೊಡ್ಡ ನಂಬರ್ ಕಾಣಿಸ್ತಾ ಇದೆ ಅಂದ್ರೆ ಏನರ್ಥ? ಇಲ್ಲಿ ಏನೋ ಕ್ಯೂಬ್ಸ್ ಆಗಿರಬಹುದು, ಸ್ಕ್ವೇರ್ ಆಗಿರಬಹುದು. ಸ್ಕ್ವೇರ್ ಮಾಡಿದ್ರೆ 8 8 64 ಬರುತ್ತೆ, ಅದಕ್ಕಿಂತ ಜಾಸ್ತಿ ಅಂದ್ರೆ ಕ್ಯೂಬ್ ಆಗಿದೆ. ಅಲ್ಲಿಗೆ ಇದು ಕ್ಯೂಬ್ ಆಗಿದೆ. 8 ಕ್ಯೂಬ್ ಅಂದ್ರೆ 8 ಇಂಟು 8 ಇಂಟು 8 ಎಷ್ಟಾಗುತ್ತೆ? 8 8 64, 64 8 512, 512. ಬಟ್ ಇಲ್ಲಿರೋದು 256. ಸೊ ಅಂದ್ರೆ 512ನ ಡಿವೈಡೆಡ್ ಬೈ 2 ಮಾಡಿದ್ರೆ, ಅರ್ಧ ಮಾಡಿದ್ರೆ ನಮಗೆ ಗೊತ್ತಾಯ್ತು 256. ಅಂದ್ರೆ ಏನರ್ಥ ಆಯ್ತು? ಇಲ್ಲಿ ಒಂದು ನಂಬರ್ನ, ಈ ಕೊಟ್ಟಿರೋ ನಂಬರ್ನ ಕ್ಯೂಬ್ ಮಾಡಿ ಮತ್ತೆ ಡಿವೈಡೆಡ್ ಬೈ 2 ಮಾಡಿದ್ದಾರೆ. ಅಂದ್ರೆ ಏನರ್ಥ? ಇಲ್ಲೂ ಕೂಡ ಅದೇ ಆಗುತ್ತೆ. ಇಲ್ಲಿ ಒಂದು ನಂಬರ್ನ ಕ್ಯೂಬ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ದಾರೆ ಅಂತ ಅರ್ಥ. ಈಗ ನಾವೇನ್ ಮಾಡೋಣ ಇದಕ್ಕೆ? ಬಿಕಾಸ್ ಇಲ್ಲಿ ನೋಡಿ 8ನ ಕ್ಯೂಬ್ ಮಾಡಿರೋದಕ್ಕೆ, ಕ್ಯೂಬ್ ಮಾಡಿ ಡಿವೈಡ್ ಮಾಡಿದಕ್ಕೆ 856 ಬಂತು. ಇಲ್ಲಿ 100 ಚಿಲ್ಲರೆ ಇದೆ, ಅಂದ್ರೆ ನಾವು ಕಡಿಮೆ ನಂಬರ್ನ ತಗೋಬೇಕಂತ ಅರ್ಥ. 8ಕ್ಕಿಂತ ಕಡಿಮೆ ತಗೋಬೇಕು ಅಂದ್ರೆ 7 ತಗೋಬಹುದು ಅಥವಾ 6 ತಗೋಬಹುದು. ನಾವು ಸುಮ್ಮನೆ ಚೆಕ್ ಮಾಡಿ ನೋಡೋಣ ಒಂದ್ಸಲ. 6ನ್ನ ತಗೊಂಡು ನೋಡೋಣ ಏನ್ ಬರುತ್ತೆ ನೋಡೋಣ. 6 ಕ್ಯೂಬ್ ನೋಡೋಣ. 6 ಕ್ಯೂಬ್ ಅಂದ್ರೆ 6 ಇಂಟು 6 ಇಂಟು 6 ಎಷ್ಟಾಗುತ್ತೆ? 216. 6 36, 36 216. ಡಿವೈಡೆಡ್ ಬೈ 2 ಮಾಡಿದ್ರೆ 108. ಓಕೆ, ಇಷ್ಟು ಈಸಿಯಾಗಿ ಬಂತು ನೋಡಿ. ನಮಗೆ ಸ್ಕ್ವೇರ್ಸ್ ಕ್ಯೂಬ್ ಗೊತ್ತಿದ್ದಕ್ಕೆ 6ನ್ನ ಕ್ಯೂಬ್ ಮಾಡಿ ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 108. ಬಹಳ ಸುಲಭವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಯಾವಾಗ ಗೊತ್ತಾಗುತ್ತೆ ನಿಮ್ಗೆ ಇದು ಅಂದ್ರೆ, ನಿಮಗೆ ಘನಗಳು, ವರ್ಗಗಳು ಅಂದ್ರೆ ಕ್ಯೂಬ್ಸ್, ಸ್ಕ್ವೇರ್ಸ್ ಗೊತ್ತಿತ್ತು ಅಂದ್ರೆ ತುಂಬಾ ಬೇಗ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಎಲ್ಲ ಆಪ್ಷನ್ಸ್ ನೀವು ಚೆಕ್ ಮಾಡೋದು ಬೇಕಾಗಿಲ್ಲ. ನಮಗೆ ಗೊತ್ತಿದೆ 8 ಕ್ಯೂಬ್ ಮಾಡಿ ಡಿವೈಡ್ ಮಾಡಿದಕ್ಕೆ 256 ಬಂತು. ಇಲ್ಲಿ 108 ಅಂದ್ರೆ ಅಲ್ಲಿಗೆ ತುಂಬಾ ಕಡಿಮೆ ಇದೆ ಅಂತ. 8ಕ್ಕಿಂತ ನಂಬರ್ ಇದು 8ಕ್ಕಿಂತ ತುಂಬಾ ಕಡಿಮೆ ಅಂದ್ರೆ 7 ಇರ್ಬೋದು, 7ಕ್ಕಿಂತ ಕಡಿಮೆ ಇರ್ಬೋದು, 6 ಅಥವಾ 5 ಕೂಡ ಆಗಿರ್ಬೋದು. ಆದ್ರೆ 5 ಆಗಿದ್ರೆ ಏನು ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ? 5 ಅಂತಿದ್ರೆ ಏನು? 5 5 5 5 25, 25 ಇಲ್ಲ 125 ಬರ್ತಾ ಇತ್ತು. 125ನ ಡಿವೈಡೆಡ್ ಬೈ 2 ಮಾಡಿದ್ರೆ ಮತ್ತೆ 0.5 ಬರ್ತಾ ಇತ್ತು. ಹಾಗಾಗಿ 5 ಆಗಕ್ ಚಾನ್ಸ್ ಇಲ್ಲ. 7 ಮಾಡ್ತಿದ್ರೆ ಏನರ್ಥ? 7 7 49, 49 7 63, ಮತ್ತೆ 3 ಬರ್ತಾ ಇತ್ತು ಕೊನೆಗೆ 3 ಬರ್ತಾ ಇತ್ತು ಆನ್ಸರ್. 3 ಬಂದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ಮತ್ತೆ 0.5. ಸೊ ಇದು ಆಗಕ್ ಸಾಧ್ಯ ಇಲ್ಲ. ಅಲ್ಲಿಗೆ ಅದಕ್ಕೋಸ್ಕರ ನಮಗೆ 6 ಕರೆಕ್ಟ್ ಆನ್ಸರ್ ಬಂದಿದೆ. ನಮ್ಮ ಆನ್ಸರ್ 6. ಓಕೆನಾ? ಬನ್ನಿ ನೆಕ್ಸ್ಟ್ ಇವಾಗ ಅನಾಲಜಿನಲ್ಲೇ ಅಂದ್ರೆ ಈ ಸಾದೃಶ್ಯ ಇದರಲ್ಲಿ ಲೆಟರ್ಸ್ ಬಗ್ಗೆ ಬಂದ್ರೆ ಹೇಗ್ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ನೀವು ಲೆಟರ್ಸ್ ಬಗ್ಗೆ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಒಂದ್ ಕಡೆ ಇದನ್ನ ಬರ್ಕೋಬೇಕೇನು, ಆಲ್ಫಾಬೆಟ್ಸ್ ಬರ್ಕೋಬೇಕು, ABCDEFGH ಅಂತ. ಅದ್ರ ಜೊತೆಗೆ ಅದನ್ನ ನಂಬರ್ ಕೊಡ್ತಾ ಹೋಗ್ಬೇಕು. ಅಂದ್ರೆ ಫಸ್ಟ್ ಲೆಟರ್ಗೆ 1, ಆಮೇಲೆ 2 3 4 ಅಂತ ಕೊಡ್ತಾ ಹೋಗ್ಬೇಕು. ಅಟ್ ದ ಎಂಡ್ Z ವರ್ಗು ಕೊಡಬೇಕು. ಫ್ರಂಟ್ ಸೈಡ್ ಇಂದನೂ ಕೊಡಬೇಕು, ಮತ್ತೆ ರಿವರ್ಸ್ ಕೊಟ್ರು ಒಳ್ಳೇದು, ಹೆಲ್ಪ್ ಆಗುತ್ತೆ. ಇದು ಎಲ್ಲ ಆಪ್ಟಿಟ್ಯೂಡ್ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ಹಾಗಾಗಿ ನೀವು ಒಂದ್ ಕಡೆ ರಫ್ ಪೇಪರ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದನ್ನ ಬರ್ಕೊಂಡ್ರೆ ಒಳ್ಳೇದು. ABCDEFG ಅಂತ ಬರ್ಕೊಂಡು ಸಾಲ್ವ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ನಿಮ್ಗೆ ಅವಾಗ ಸಾಲ್ವ್ ಮಾಡೋದು. ಓಕೆನಾ? ಬನ್ನಿ ಇವಾಗ ನೋಡೋಣ. ಫಸ್ಟ್ ಏನ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ? CEH ಕೊಟ್ಟಿದಾರಲ್ವಾ? ಸಿ ಅಂದ್ರೆ ಯಾವ ಸಂಖ್ಯೆ ನೋಡಿ? 3. ಇ ಅಂದ್ರೆ 5, H ಅಂದ್ರೆ 8 ಅಲ್ವಾ? ಇದು ಹೋಗಿ ಏನಾಗಿದೆ? EJY ಆಗಿದೆ ಅಂತ ಹೇಳ್ತಾ ಇದ್ದಾರೆ. EJY. ಇ ಅಂದ್ರೆ ಎಷ್ಟು ಸಂಖ್ಯೆ? 5. ಜೆ ಅಂದ್ರೆ 10. ವೈ ಅಂದ್ರೆ ಎಷ್ಟು? 25. ಈಗ ಅಬ್ಸರ್ವ್ ಮಾಡಿ, 3 ಇದ್ದಿದ್ದು 5 ಆಯ್ತು. ಹೇಗಾಯ್ತು? 3ಕ್ಕೆ 2 ಸೇರಿಸಿದ್ರೆ 5. 5 ಇದ್ದು 10 ಹೇಗಾಯ್ತು? 5ಕ್ಕೆ 5 ಸೇರಿಸಿದ್ರೆ 10. 8 ಇದ್ದಿದ್ದು 25 ಹೇಗಾಯ್ತು? 8ಕ್ಕೆ 17 ಸೇರಿಸಿದ್ರೆ 25. ಗೊತ್ತಾಯ್ತಾ? ಇವಾಗ 3 ಇದ್ದಿದ್ದು 5 ಆಯ್ತು, 5 ಇದ್ದು 10 ಆಯ್ತು, 8 ಇದ್ದು 17 ಆಯ್ತು ಅಂತ ಇದ್ರ ಅರ್ಥ. ನಾವು ಇದೇ ಲಾಜಿಕ್ನ ಅಪ್ಲೈ ಮಾಡೋಣ. ಈಗ ಯಾವ ನಂಬರ್ ನಮಗೆ ಲೆಟರ್ ಯಾವ್ದು ಕೊಟ್ಟಿರೋದು? AGD. ಎ ಅಂದ್ರೆ ಎಷ್ಟು? 1. ಜಿ ಅಂದ್ರೆ 7, ಡಿ ಅಂದ್ರೆ 4. ಫಸ್ಟ್ ಏನ್ ಮಾಡಿದ್ರೆ +2 ಮಾಡಿದಾರಾ? ನಾವು +2 ಮಾಡೋಣ. 1 + 2 3. ಸೆಕೆಂಡ್ ನಂಬರ್ಗೆ +5 ಮಾಡಿದಾರಾ? 7 + 5 12. ಲಾಸ್ಟ್ ನಂಬರ್ಗೆ +17 ಮಾಡಿದರೆ 4 + 17 21. ಈಗ ನಂಬರ್ 3 ಯಾವ್ದಿದೆ ಲೆಟರ್ ನೋಡಿ? ಸಿ. ನಂಬರ್ 12 ಯಾವ ಲೆಟರ್ ಇದೆ? ಎಲ್. ನಂಬರ್ 21 ಯಾವ ಲೆಟರ್ ಇದೆ? ಅಬ್ಸರ್ವ್ ಮಾಡಿ, ಯು. ಸೊ ಆನ್ಸರ್ ಏನ್ ಬಂತು? CLU. ಆಪ್ಷನ್ 2 CLU ಸರಿಯಾದ ಉತ್ತರ. ಗೊತ್ತಾಯ್ತಾ? ಸೊ ಈ ತರ ವರ್ಡ್ಸ್ ಬಂದಾಗ ನೀವು ಆಲ್ಫಾಬೆಟ್ಸ್ ನ ಬರ್ಕೋಬೇಕು ಒಂದ್ ಕಡೆ, ಅದಕ್ಕೆ ನಂಬರ್ ನ ಅಸೈನ್ ಮಾಡ್ಬೇಕು 1 2 3 4 ಅಂತ. ಅವಾಗ ತುಂಬಾ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಬನ್ನಿ ನೋಡೋಣ ನೆಕ್ಸ್ಟ್ ಇನ್ನೊಂದು.
VKNT ಅಂದ್ರೆ ಏನು ಅಂತ ಕಂಡುಹಿಡಿಬೇಕು. ಅದಕ್ಕೆ ಮುಂಚೆ TP ಅಂತ ಕೊಟ್ಟಿದ್ದಾರೆ ಅವರು, TPDG. ಈಗ ನೋಡಿದ್ರೆ 71147 ಇದೆ. ಫ್ರಂಟ್ ಇಂದ ಒಂದ್ಸಲ ನೋಡ್ಕೊಂಡ್ರೆ T ಎಷ್ಟು ಬರುತ್ತೆ, ತುಂಬಾ ಜಾಸ್ತಿ ಬರುತ್ತೆ, 20 ಬರುತ್ತೆ, ಅದೆಲ್ಲ ಬರುತ್ತೆ, ಆಗಲ್ಲ. Pನು ತುಂಬಾ ಜಾಸ್ತಿ ಬರುತ್ತೆ. ಬಟ್ D ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ D ಅನ್ನೋದು ಎಷ್ಟು ಬರುತ್ತೆ, D ಅನ್ನೋದು ನಮಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ D ಅಂದ್ರೆ 4 ಬಂತು, G ಅಂದ್ರೆ 7 ಬಂತು. ಸೊ ಏನಾಯ್ತು ಇಲ್ಲಿ, D ಅಂದ್ರೆ 4, G ಅಂದ್ರೆ 7. ರಿವರ್ಸ್ ಆರ್ಡರ್ ಒಂದ್ಸಲ ನೋಡೋಣ ಆಯ್ತಾ. T ಅಂದ್ರೆ ಏನಾಗುತ್ತೆ, ರಿವರ್ಸ್ ಆರ್ಡರ್ ಅಂದ್ರೆ ನಂಬರ್ ಕೊಟ್ಟು ಹೋಗ್ತೀನಿ ನಾನು, Z ಬಂದು Yಗೆ 2 ಮತ್ತೆ ಹಾಗೆ ರಿವರ್ಸ್ ಹೋಗ್ತೀನಿ, 4 5 6 7 8 9 10 11 12 13, M ಅಂದ್ರೆ 14, L ಅಂದ್ರೆ 15, K ಅಂದ್ರೆ 16. ನಮಗೆ K ವರೆಗೂ ಮಾತ್ರ ಬೇಕಿರೋದು, ಹಾಗಾಗಿ ಅಷ್ಟೇ ಬರ್ಕೊಂತ ಇದ್ದೀನಿ. ರಿವರ್ಸ್ ಆರ್ಡರ್ ಬಂದ್ರೆ P ಗೆ ಎಷ್ಟು ನಂಬರ್ ಕೊಟ್ಟಿದ್ದಾರೆ, 11 ಅಂತ ಕೊಟ್ಟಿದ್ದಾರೆ, T ಗೆ 7 ಅಂತ ಕೊಟ್ಟಿದ್ದಾರೆ. ಸೊ T ಅಂದ್ರೆ 7, P ಅಂದ್ರೆ 11. ಅಲ್ಲಿ ಏನರ್ಥ, ಇವೆರಡು ರಿವರ್ಸ್ ಆರ್ಡರ್ ಬಂತು, ಇವೆರಡು ನಾರ್ಮಲ್ ಆರ್ಡರ್ ಬಂತು. ಫಸ್ಟ್ 2 ಅಕ್ಷರ ರಿವರ್ಸ್ ಆರ್ಡರ್, ನೆಕ್ಸ್ಟ್ 2 ಅಕ್ಷರ ನಾರ್ಮಲ್ ಆರ್ಡರ್ ಬಂದಿದೆ. ಸೊ ಫಸ್ಟ್ 2 ಅಕ್ಷರ, ನೆಕ್ಸ್ಟ್ 2 ಅಕ್ಷರ. ಸೊ ರಿವರ್ಸಲ್ ಹೋಗೋಣ. ಫಸ್ಟ್ ಇದು V ಅಂದ್ರೆ ರಿವರ್ಸಲ್ ಹೋದ್ರೆ 1 2 3 4 5, ರಿವರ್ಸಲ್ ಆರ್ಡರ್ ಹೋದ್ರೆ ಎಷ್ಟಾಗುತ್ತೆ, ಇದು V 5 ಆಗುತ್ತೆ. K ಎಷ್ಟಾಗುತ್ತೆ, 16 ರಿವರ್ಸಲ್ ಹೋದಾಗ. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ 2 ರಿವರ್ಸಲ್ ಹೋಗಿದೆ, ನೆಕ್ಸ್ಟ್ 2 ನಾರ್ಮಲ್ ಬಂದಿದೆ. N ಎಷ್ಟು ಬಂತು ನೋಡಿ, ನಾರ್ಮಲ್ ಬಂದ್ರೆ 14. T ಎಷ್ಟು ಬರುತ್ತೆ, 20. ಅಲ್ಲಿಗೆ ಆನ್ಸರ್ ಏನ್ ಬರಬೇಕು, 5 16 14 20. ಯಾವ್ದು ಬಂತು, ಆಪ್ಷನ್ 1 ಬಂದಿದೆ. ಆಪ್ಷನ್ 1 ಬಂದಿದೆ ನಮ್ಗೆ ಸರಿಯಾದ ಉತ್ತರ. ಓಕೆನಾ, ಆಪ್ಷನ್ 1 ಸರಿಯಾದ ಉತ್ತರ ಬಂದಿದೆ. ಅದೇ ರೀತಿ ನೆಕ್ಸ್ಟ್ ನೋಡೋಣ, ಇನ್ನೊಂದು ನೋಡೋಣ ಏನ್ ಬಂದಿದೆ ನೆಕ್ಸ್ಟ್ ಅಲ್ಲಿ, PQR ಬಂದಿದೆ ನೋಡಿ. PQR ಅಂದ್ರೆ ಏನು ಅಕ್ಷರ, P ಅಂದ್ರೆ ಎಷ್ಟು ನಂಬರ್ ನೋಡಿ, 16, Q ಅಂದ್ರೆ 17, R ಅಂದ್ರೆ 18. ಇದೇನಾಗಿದೆ, PQR ಬಂದು ಇವಾಗ SMW ಆಗಿದೆ. S ಅಂದ್ರೆ ಎಷ್ಟು ನಂಬರು, 19, M ಅಂದ್ರೆ 13, W ಅಂದ್ರೆ 23. ನಾನು ಇಲ್ಲಿ ಟೇಬಲ್ ನೋಡ್ಕೊಂತ ಹೇಳ್ತಾ ಇದ್ದೀನಿ, ನಂಬರ್ಸ್ ಬರ್ಕೊಂಡಿರೋದು. ಓಕೆ, ಸೊ ಏನಾಗಿದೆ ಇಲ್ಲಿ, 16 ಇದ್ದಿದ್ದು 19 ಹೇಗಾಯ್ತು, +3 ಆಡ್ ಮಾಡಿದೀವಿ, ಅಂದ್ರೆ 3ನ ಆಡ್ ಮಾಡಿದೀವಿ. 17 ಇದ್ದಿದ್ದು 13 ಆಯ್ತು ಅಂದ್ರೆ 4 ಕಳೆದಿದೀವಿ. 18 ಇರೋದು 23 ಆಯ್ತು ಅಂದ್ರೆ 5ನ್ನ ಮತ್ತೆ ಸೇರಿಸಿದೀವಿ ಅಂತ. ಅಂದ್ರೆ ಮೊದಲನೇ ಅಕ್ಷರಕ್ಕೆ 3 ಸೇರಿಸ್ಬೇಕು, ಎರಡನೇ ಅಕ್ಷರಕ್ಕೆ 4 ಕಳಿಬೇಕು, ಮೂರನೇ ಅಕ್ಷರಕ್ಕೆ 5 ಸೇರಿಸ್ಬೇಕು ಅಂತ ಅರ್ಥ. ಈಗ ನೋಡೋಣ ಏನಿದೆ ಇಲ್ಲಿ, EFG. ಅಲ್ಲಿಗೇನು ಮೊದಲನೇ ಅಕ್ಷರ, E ಅಂದ್ರೆ ಎಷ್ಟು ನಂಬರು, 5, F ಅಂದ್ರೆ 6, G ಅಂದ್ರೆ 7. ಸೊ ಫಸ್ಟ್ನೇ ಅಕ್ಷರ ಏನ್ ಮಾಡ್ಬೇಕು, +3, 5 + 3 8. ಎರಡನೇ ಅಕ್ಷರ 4 ಕಳಿಬೇಕು, 6 - 4 2. ಮೂರನೇದು +5 ಸೇರಿಸ್ಬೇಕು, 7 + 5 12. ಅಲ್ಲಿಗೆ ನಮ್ಮ ಆನ್ಸರ್ ಏನ್ ಬರ್ಬೇಕು, 8 2 12 ಬರ್ಬೇಕು. 8 ಅಂದ್ರೆ ಯಾವುದು, 8 ನಂಬರ್ ಯಾವ್ದ್ರಲ್ಲಿದೆ, H. 2 ಅಂದ್ರೆ B, 12 ಅಂದ್ರೆ L. ಅಲ್ಲಿಗೆ ನಮ್ಗೆ ಏನ್ ಬರ್ಬೇಕು, HBL ಸರಿಯಾದ ಉತ್ತರ. ಸೊ ಆಪ್ಷನ್ 4 HBL ಸರಿಯಾದ ಉತ್ತರ. ಸ್ನೇಹಿತರೆ ಏನಿಲ್ಲ, ಇದನ್ನ ತುಂಬಾ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಹೇಗೆ ಮಾಡ್ಬೇಕಂದ್ರೆ ABCDEFG ಇದನ್ನ ಕಂಪ್ಲೀಟ್ ಆಗಿ ನೀಟಾಗಿ ಬರ್ಕೋಬೇಕು. ಫಾರ್ವರ್ಡ್ ಅಂದ್ರೆ ನಾರ್ಮಲ್ ಆರ್ಡರ್ ಅಲ್ಲಿ 1 2 3 4 ಅಂತ ಅಸೈನ್ ಮಾಡ್ಕೊಂಡು ಹೋಗ್ಬೇಕು, ಅಥವಾ ಅದು ಒಂದ್ಸಲ ಮಾಡಬೇಕು. ರಿವರ್ಸ್ ಆರ್ಡರ್ ಅಲ್ಲಿ ಕೂಡ ನಾವು 1 2 3 ಕೊಟ್ಕೊಂತ ಬಂದ್ರೆ ನಾವು ಜಸ್ಟ್ ನಂಬರ್ಸ್ ನ ಅಬ್ಸರ್ವ್ ಮಾಡಿದ್ರೆ ಸಾಕು, ತುಂಬಾ ಈಸಿಯಾಗಿ ಇದನ್ನ ಸಾಲ್ವ್ ಮಾಡಬಹುದು. ಓಕೆ, ನಮ್ಮ ವಿಡಿಯೋದಿಂದ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಟಿಕ್ ಎಕ್ಸಾಮ್ಸ್ ವಿಡಿಯೋಸ್ನ ನೋಡ್ತಾ ಇರಿ. ಓಕೆ, ಧನ್ಯವಾದಗಳು.